ನಮಸ್ತೆ. ಓಂ ಶ್ರೀ ಆದಿಶಕ್ತಿ ದುರ್ಗಾದೇವಿ ನೂತನ ದೇವಾಲಯ ಅನಾವರಣ ಕಾರ್ಯಕ್ರಮ. ಕಳ್ಳಂಬೆಳ್ಳ ಗ್ರಾಮ ತುಂಬ ವರ್ಷಗಳಿಂದ ಕಾಯುತ್ತಿದ್ದ ದೇವಾಲಯ ಇಂದು ಅನಾವರಣ ಮಹೋತ್ಸವ ಸಿದ್ಧವಾಗಿದೆ. ತಾಯಿ ಆಶೀರ್ವಾದ ಎಲ್ಲ ಗ್ರಾಮಸ್ಥರ ಮೇಲೆ ಸದಾ ಹೀಗೆ ಇರಲಿ ಎಂದು ಭಾವಿಸುತ್ತಾ ನಮ್ಮ ಬ್ಲಾಗ್ ಮುಂದುವರಿಸೋಣ. ನಮ್ಮ ಫಾಲೋವರ್ಸ್ಗಳಿಗೂ ತಾಯಿ ಆಶೀರ್ವಾದ ಸದಾ ಹೀಗೆ ಇರಲಿ ಎಂದು ಭಾವಿಸುತ್ತಾ ಜೈ ದುರ್ಗಾಶಕ್ತಿ. ಗ್ರಾಮದ ಹಿರಿಯರಿಂದ ಕುಂಭ ಮೊದಲನೇ ಪೂಜೆ ಆರಂಭಗೊಂಡು ಗಂಗಾ ಮಾತೆಗೆ ಪೂಜೆ ಸಲ್ಲಿಸಿ ಮೊದಲನೇ ಪೂಜೆ ಆರಂಭಗೊಂಡಿದೆ. ನಮ್ಮ ಊರು ಎಂಥ ಚಂದ ಗೊತ್ತುಂಟ ಮರೆಯರೆ. ಎಲ್ಲ ಹೆಣ್ಮಕ್ಳನ್ನು ಕರೆಸ್ಕೊಂಡು ಹಳೆಯ ಸಂಪ್ರದಾಯದ ಪ್ರಕಾರನೇ ತಾಯಿ ಆಶೀರ್ವಾದದೊಂದಿಗೆ ಬಾಗಿನವನ್ನು ಕೊಟ್ಟು 100 ಕಾಲ ಮುತ್ತೈದೆಯರಾಗಿ ಎಂದು ಬಾಳಿ ಎಂದು ಆಶೀರ್ವಾದ ಮಾಡಿ ಕಳಿಸುವ ಸಂಪ್ರದಾಯ. ಹೇಳೋದೇನಿಲ್ಲ ಬಿಡಪ್ಪ, ಒಳ್ಳೆ ಯೂಟ್ಯೂಬ್ ದುಡ್ಡು ಬರ್ತೈತೆ. ಕಳ್ಳಬೆಳ್ಳ ದುರ್ಗಮ್ಮ ಕರ್ಕೊಂಡ್ಬಂದಿದ್ದೀವಿ. ಏರಿ ಮೇಕೆ, ಕೆರಳು, ಹನುಮಂತರಾಯ ಮತ್ತು ಅಕ್ಕಪಕ್ಕ ಹಳ್ಳಿ ಅಂತ ಗ್ರಾಮಸ್ಥ ದೇವತೆಗಳು ಕಾಪಾಡಬೇಕು ಕಳ್ಳಂಬೆಳ್ಳ ಮತ್ತು ನಿಮ್ಮ ಊರುಗಳನ್ನು. ಆ ಗ್ರಾಮ ದೇವತೆಯ ಅನುಗ್ರಹ ಇರುವವರೆಗೂ ಯಾವ ದುಷ್ಟಶಕ್ತಿಯೂ ನಿಮ್ಮನ್ನು ಏನೂ ಮಾಡಬೇಕು. ದುರ್ಗಮ್ಮ, ವಿಷ್ಣು ದುರ್ಗಮ್ಮ ಎಲ್ಲ ಕಾಪಾಡ ಮಾಡ್ರಿ. ಎಲ್ಲ ಗ್ರಾಮಸ್ಥರು ಅರ್ಪಣೆ ಮಾಡಬೇಕು. ಎಲ್ಲರೂ ಸುತ್ತಮುತ್ತ ಹಳ್ಳಿಯರೆಲ್ಲರನ್ನು ಒಂದು ಪ್ರಸಾದ ಹೋಮ ಇದೆ ಈಗ 11 ಗಂಟೆ ಮೇಲೆ. ನಾಳೆ ಕಳಸ ಪೂಜೆ ಎಲ್ಲ ಐತಿ. ಕಳಸ ಪೂಜೆ ಇಲ್ಲ, ಎಲ್ಲ ಇವತ್ತೇನೆ ಅನ್ನದಾಸ ನಾಳೆ. ಇವತ್ತು ಕಳಸ ಪೂಜೆ ಪ್ರತಿಷ್ಠಾಪನೆ ಐತೆ. ಎಲ್ಲ ಗ್ರಾಮಸ್ಥರು ಬರಬೇಕು. ಬ್ರಹ್ಮ್ಯಕಾಯ ಕಾಯಿ ತಿಂತಾ ಐತೆ. ಎಲ್ಲ ರೆಡಿ ಮಾಡ್ಕೊಂತಾರೆ. ಪಂಜು ಅಲ್ಲೇ ಇದೆ ಪಂಜು. ಗಂಗಾ ಮಾತೆ ಹಾಗೂ ಕನ್ನೇರಮ್ಮ ಮಾತೆಗೆ ಪೂಜೆಯನ್ನು ಮುಗಿಸಿಕೊಂಡು ನಮ್ಮ ಗ್ರಾಮದ ಶ್ರೀ ಶಕ್ತಿಯರ ಪೂಜೆಯೊಂದಿಗೆ ಕುಂಭವು ಈಗ ದೇವಸ್ಥಾನದ ಆವರಣಕ್ಕೆ ಹೊರಡುತ್ತಿದೆ. ಇದು ನಮ್ಮ ಊರಿನ ಶ್ರೀ ಶಕ್ತಿ. ಸದಾ ಹೀಗೆ ನಮ್ಮ ಜನಗಳ ಮೇಲೆ ತಾಯಿ ಆಶೀರ್ವಾದ ಹೀಗೆ ಇರಲಿ. ತಾಯಿ ಆಶೀರ್ವಾದದೊಂದಿಗೆ ಹೋಮ ಆರಂಭಗೊಂಡಿದೆ. ಸತತ 6 ಗಂಟೆಗಳ ಕಾಲ ಹೋಮ. ಮತ್ತೆ ಭೇಟಿಯಾಗೋಣ.